Watch full episodes on Jio Hotstar. ಮಾಡ್ತೀನಿರಲ್ಲ ಸ್ವಲ್ಪ ಇಲ್ಲಿ ನೋಡು, ಇಷ್ಟೊತ್ತು ಒದೆ ತಿಂದು ಕೋಲ್ಡ್ ಡ್ರಿಂಕ್ ಬೇರೆ ಕೊಡ್ತಾ ಇದ್ದಾನಲ್ಲೋ. ಮೋಟೋ ಇದು ಕೋಲ್ಡ್ ಡ್ರಿಂಕ್ಸ್ ಅಲ್ಲ ಕಣ. ಏ ನಡೀರೋ ಓಡ್ರಲ್ಲ. ಒಳ್ಳೇದಾಯ್ತು, ಓಡೋಗ್ತಾ ಇದ್ದೀರಾ. ನಾವ್ ಕೈಗೆ ಸಿಕ್ಕಿದ್ರೆ ಕತೆನೆ ಮುಗೀತಿತ್ತು. ಮಿಸ್ಟರ್ ಮೋಟು ಬದಲು ಥ್ಯಾಂಕ್ ಯು ವೆರಿ ಮಚ್. ಅವರು ಈಗ ಕಾಂಟಿನೆಂಟಲ್ ಬ್ಲಾಸ್ಟ್ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ. ನೀವ್ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ನಿ, ನಾನು ಈಗ ಮನೆಗೆ ಹೋಗಿ ನಮ್ಮಮ್ಮ ಮಾಡಿರೋ ಪಾಸ್ತಾ ತಿನ್ನಿ. ಅಯ್ಯೋ ಒಂದ್ ನಿಮಿಷ ಇಲ್ಲಿ ಕೇಳಿ ಚಿಂಗಮ್ ಸರ್. ಬಾಯ್. ಅಯ್ಯೋ ಚಿಂಗಮ್ ಸರ್ ಲಿಫ್ಟ್ ಕೊಡ್ದೇನೆ ಹೋಗ್ಬಿಟ್ರಲ್ಲೋ. ಮಿಸ್ಟರ್ ಮೋಟೋ ಪತ್ಲೋನ ಮೋಟೋ, ಈ ಚಿಂಗಮ್ ಸರ್ ಈ ತರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ? ನಡಿ ಅವ್ರ ಮನೆಗೆ ಹೋಗಿ ಸ್ವಲ್ಪ ವಿಚಾರಣೆ ಮಾಡೋಣ. ಆದ್ರೆ ಇಷ್ಟು ದೂರ ನಡ್ಕೊಂಡು ಚಿಂಗಮ್ ಸರ್ ನಮ್ಮಿಬ್ಬರನ್ನು ಒಂಟಿ ಆಗ್ಬಿಟ್ಬಿಟ್ಟು ಬಂದ್ಬಿಟ್ರಲ್ಲ ನೀವು. ಅಯ್ಯೋ ಎಲ್ರೇ ನಮ್ಮ ಪ್ರೀತಿಯ ಚಿಂಗಮ್ ಸರ್. ಮೋಟು ಪತ್ಲು ಒಳ್ಳೇದಾಯ್ತು ನೀವು ಬಂದಿದ್ದು. ಚಿಂಗಂ ಬಂದಿದ್ದ, ಅವನು ಯಾಕೋ ಹೆಂಗೆಂಗೋ ವಿಚಿತ್ರವಾಗಿ ಆಡ್ತಿದ್ದ. ಅವನು ತುಂಬಾನೇ ಬೇರೆ ತರ ಇದ್ದ. ನೀವು ನಮಗೆ ಎಲ್ಲಾ ವಿಷಯನೂ ಡಿಟೇಲ್ ಆಗಿ ಹೇಳಿ. ನಾನು ತುಂಬಾ ಪ್ರೀತಿಯಿಂದ ಅವನಿಗೋಸ್ಕರ ಇಡ್ಲಿ ಸಾಂಬಾರ್ ಮಾಡಿದ್ದೆ. ಅಮ್ಮ ನನಗೀಗ ತುಂಬಾ ಹಸುವಾಗಿದೆ. ಇಡಲಿ ಪಾಸ್ತಾ ಮಾಡ. ಅಯ್ಯೋ ಪಾಸ್ತಾ ನಿಂಗ? ಅಮ್ಮ ಅವಾಗ ಡಿಫ್ರೆಂಟ್ ಆಗಿ ಏನಾದ್ರು ತಿನ್ನಬೇಕು. ಓಹೋ, ಅದು ನಿನ್ ರೂಮ್ ಅಲ್ಲ, ನನ್ ರೂಮು. ಸಾರಿ ಮಮ್ಮಿ. ಅಯ್ಯೋ ಇವನ್ ಯಾಕೆ ಹಿಂಗಾಡ್ತಾ ಇದ್ದಾನೆ? ಎಲ್ಲಿದ್ಯಪ್ಪ ಫೈಲ್? ಎಲ್ಲೋ ಇರ್ಬೇಕು. ಇದ್ರಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಫೈಲ್ ನನ್ನ ತಲೆ ಕೆಡಿಸ್ತಾ ಇದೆಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿ ನೋಡೋಣ. ಅಯ್ಯಮ್ಮ, ಹೊಸ ಡ್ರೆಸ್. ಎಲ್ಲಿ ಹುಡುಕ್ಲಪ್ಪ? ಏನ್ ಹುಡುಕ್ತಾ ಇದೆಯಾ ನೀನು? ಅಮ್ಮರ, ನಂದು ಒಂದು ಫೈಲ್ ಇತ್ತು, ಅದ್ರಲ್ಲಿ ಪ್ರಾಜೆಕ್ಟ್ ಎಕ್ಸ್ ಬರ್ದಿತ್ತು. ನೀವು ನೋಡಿದ್ರ? ಆ ಐಪ್ಯಾಡ್ ನ ನೀನೇ ಸೀಕ್ರೆಟ್ ಶೆಲ್ಫ್ ಅಲ್ಲಿ ಇಟ್ಟಿದ್ಯಲ್ಲ, ಇಷ್ಟು ಬೇಗ ಮರ್ತೋಯ್ತಾ? ಸೀಕ್ರೆಟ್ ಸೇಫ್. ಈಗ ಅದನ್ನ ಎಲ್ಲಂತ ಹುಡುಕ್ಲಪ್ಪ. ನನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲಿವರೆಗೂ ನೀವೇ ಅದನ್ನ ತೆಗೆದು ಕೊಟ್ಬಿಡಿ. ಅಯ್ಯಮ್ಮ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ಬಾತ್ರೂಮ್ಗೆ ಯಾಕೆ ಕರ್ಕೊಂಡು ಬಂದಿದ್ಯಮ್ಮ? ನಾನು ಬೆಳಗ್ಗಿನ ಸ್ನಾನ ಮಾಡಿದ್ನಲ್ಲಮ್ಮ. ಈಗ ನೀನ್ ಸೀಕ್ರೆಟ್ ಶೆಲ್ಫ್ ಮರ್ತೋದ್ಯಾ? ಮಾಮ್, ಕೆಲ್ಸದ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಾ ನಿಮ್ಗೆ? ಎಲ್ಲಾನು ಮರ್ತು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಮಮ್ಮ. ನಾನ್ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಇದೆ. ನನಗೆ ಅಮ್ಮ ಅನ್ನೋ ಬದಲು ಮಾಮ್ ಅಂತ ಕರೀತಿದ್ದ. ಅವನ್ ಫೋನ್ ಕೂಡ ಬಂದಾಗಿದೆ ಕಣಪ್ಪ. ನಮ್ ಜೊತೆ ಕೂಡ ಅವರ ಬಿಹೇವಿಯರ್ ಸರಿಯಾಗಿರ್ಲಿಲ್ಲ. ಅವರು ನಮ್ಮನ್ನ ಮಿಸ್ಟರ್ ಮೋಟು ಪತ್ಲು ಅಂತಂದ್ರು, ಮತ್ತೆ ಪಿಜ್ಜಾ ಬರ್ಗರ್ ತಿನ್ನೋ ವಿಷಯ ಮಾತಾಡಿದ್ರು. ಮತ್ತೆ ಅವ್ರಿಗೆ ಗೊತ್ತಿತ್ತು ವಿಷಯ, ನಾವು ಸಮೋಸ ತಿಂತೀವಿ ಅಂತ. ಅವ್ರು ಮಾತಾಡ್ತಾ ಇದ್ದಿದ್ದ ರೀತಿ ಏನೋ ವಿಚಿತ್ರವಾಗಿತ್ತು. ಏನು? ಅಮ್ಮ, ನನಗನ್ಸುತ್ತೆ ಚಿಂಗಮ್ ಸರ್ ಯಾಕೋ ಯಾವ್ದೋ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾರೆ ಅಂತ. ಮೋಟು ಪತ್ಲು, ನನ್ ಚಿಂಗಮ್ನ ಹುಡ್ಕೊಂಡ್ ಬನ್ನಿ. ನಾನ್ ನಿಮ್ಮಿಬ್ರಿಗೆ ಈ ಪ್ರಾಜೆಕ್ಟ್ ಎಕ್ಸ್ ನ ಕೊಡ್ತಾ ಇದ್ದೀನಿ. ಪ್ರಾಜೆಕ್ಟ್ ಎಕ್ಸ್ ಅಂತೆ ಪತ್ಲು. ಕೊನೆಗೂ ನಮ್ಗೆ ಸಾಲ್ವ್ ಮಾಡೋದಿಕ್ಕೆ ಅಂತ ಒಂದ್ ಕೇಸ್ ಸಿಕ್ಕೇ ಬಿಡ್ತು. Yes, ಮೋಟು. ಯಾಕೆಂದ್ರೆ ಯಾಕಂದ್ರೆ ಪತ್ತೆದಾರಿ ಮಾಡೋದು ಬರೀ ನಮ್ ಕೆಲ್ಸ ಮಾತ್ರ
ವಿಚಿತ್ರ ಅಲ್ಲ, ಅದು ನಮ್ಮ fashion. ಆ ಡೂಪ್ಲಿಕೇಟ್ ಚಿಂಗಮ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ. ನಾನು ಅವನಿಗೆ ಸರಿಯಾಗಿ ಕೊಡ್ತೀನಿ, ನೋಡ್ತಾ ಇರಿ. ಅವ್ನನ್ನ ಯಾವತ್ತೂ ಮರಿಬಾರ್ದು. ಚಿಂಗಂ ಸರ್, ಸಂಜೆ 6 ಗಂಟೆ ಆಗೋದಕ್ಕೆ ಬರೀ ಇನ್ನೂ 1 ಗಂಟೆ ಬಾಕಿ ಇದೆ. ನಡೀರಿ, ಪ್ರಾಜೆಕ್ಟ್ ಎಕ್ಸ್ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರೊಟೆಕ್ಷನ್ ಲೆವೆಲ್ ನ ಜಾಸ್ತಿ ಮಾಡೋಣ. ಪ್ರಾಜೆಕ್ಟ್ ಎಕ್ಸ್ ಲೊಕೇಶನ್ ಕೂಕು ವ್ಯಾಲಿಯಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ಅಲ್ಲಿ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಯಾರು ನನಗೆ ಒತ್ತಾಯ ಮಾಡಿ ಲೊಕೇಶನ್ ತೋರ್ಸು ಅಂತ ಹೇಳ್ಬಾರ್ದು ಅಂತ. ನಿಮಗೂ ಲೊಕೇಶನ್ ಗೊತ್ತಿಲ್ವಾ? ಯಾಕೆಂದ್ರೆ ನನ್ ಕೆಲ್ಸ ಮಾತ್ರ. ಅಮ್ಮ, ಅಯ್ಯಯ್ಯಮ್ಮ. ಅಯ್ಯೋ, ಅಯ್ಯೋ ಇದೇನಪ್ಪ, ಎದ್ದೇಳಿ ಚಿಂಗಂ ಸರ್, ಹುಷಾರು. ಹೌದು, ನೀವೇನು ಹೇಳ್ತಾ ಇದ್ರಿ? ನನ್ ಕೆಲ್ಸ ಅಂತೂ ಲೊಕೇಶನ್ ಅಲ್ಲೇ ಸೆಕ್ಯೂರಿಟಿ ಕೊಡೋದಾಗಿತ್ತು. ಅದಕ್ಕೆ ಕಣ್ಣಿಗೆ ಹಾಕಿದ ಬಟ್ಟೆನ ಒಳಗ್ ಹೋದ್ಮೇಲೆ ತೆಗಿತಾ ಇದ್ರಪ್ಪ. ಕೆಲ್ಸ ಮುಗಿದ್ಮೇಲೆ ಎಲ್ಲೋ ದೂರದಲ್ಲಿ ಕಾಡ್ ಕರ್ಕೊಂಡು ಬಿಟ್ಟು ಪಟ್ಟಿನ ಬಿಚ್ತಾ ಇದ್ರಪ್ಪ. ಅಮ್ಮ, ಅಯ್ಯಮ್ಮ, ಯಾರು ಬಂದ್ರಪ್ಪ? ಅಯ್ಯೋ, ಅವರೆಲ್ಲ ಇಲ್ಲಿಗೂ ಬಂದ್ಬಿಟ್ರು ಅನ್ಸುತ್ತೆ. ಇವ್ರು ಯಾರಪ್ಪ? ಹಲೋ ಇನ್ಸ್ಪೆಕ್ಟರ್ ಚಿಂಗಮ್, ಹೆಡ್ ಕ್ವಾರ್ಟರ್ಗೆ ನಿಮ್ಮ ಕಿಡ್ನಾಪ್ ಬಗ್ಗೆ ವಿಷಯ ಗೊತ್ತಾಯ್ತು. ಅವ್ರಿಗೆಲ್ಲ ತುಂಬಾ ಚಿಂತೆ ಕಾಡ್ತಾ ಇದೆ. ಅದಕ್ಕೆ ನಮ್ಮನ್ನೆಲ್ಲ ನಿಮ್ಮ ನೋಡ್ಕೊಳ್ಳೋ ಕಳ್ಸಿದ್ದಾರೆ. ಓ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಸೆಕ್ಯೂರಿಟಿ ಅವಶ್ಯಕತೆ ಇದೆ. ನಮಗ್ ಗೊತ್ತಿದೆ, ಪ್ರಾಜೆಕ್ಟ್ ಎಕ್ಸ್ ನ ಲೊಕೇಶನ್ ಕೂಕು ವ್ಯಾಲಿಯಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ನಾವು ಅಲ್ಲಿಗೆ ಹೋಗಿ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಆದ್ರೆ ಕೂಕುಸ್ ವ್ಯಾಲಿ ತುಂಬಾ ದೊಡ್ಡದಪ್ಪ. ನಾವಲ್ಲಿ ಹೋಗಿ ಅದನ್ನ ಹುಡ್ಕೋದಾದ್ರು ಹೇಗೆ? ಅದನ್ನ ನಮಗ್ ಬಿಟ್ಬಿಡಿ ಚಿಂಗಂ ಸರ್. Yes. ಈಗ ಈ ಗ್ಯಾಜೆಟಿಂಗ್ ಫ್ರೈ ನಮ್ಗೆ ದಾರಿ ತೋರ್ಸೋದು ನೋಡಿ. ಇಲ್ಲಿ ಈ ತರ ಜಾಗನೂ ಇದೆಯಾ? ಅಯ್ಯೋ, ಹೋಗ್ ನೋಡೋಣ. ಅಲ್ಲಿ ಕರ್ಕೊಂಡು ಏನಾದ್ರೂ ಸಿಗುತ್ತೆ. ಅಯ್ಯಮ್ಮ, ಅಯ್ಯೋ, ಅಯ್ಯೋ, ಅಯ್ಯಪ್ಪ, ಅಮ್ಮಾರೇ, ಅಯ್ಯೋ, ಅಯ್ಯಯ್ಯ. ಪತ್ಲು ನಡೆಯೋ, ಅವ್ರನ್ನ ಫಾಲೋ ಮಾಡೋಣ. ನಡಿ. ಅಯ್ಯಮ್ಮ, ಅಯ್ಯ ಚಿಂಗಂ ಸರ್, ಅಯ್ಯಪ್ಪ. ಈ ಜಾಗ ಅಂತೂ ಯಾಕೋ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದೆಯಲ್ಲ. ನಡೀರಿ, ಏನೇ ಆದ್ರೂ ನಮ್ಗಿಲ್ಲೇ ಎಲ್ಲಾದ್ರೂ ಒಂದು ಕ್ಲೂ ಸಿಗಬಹುದು. ಮೂಲೆ ಮೂಲೆಯಲ್ಲೂ ಹುಡುಕಾಡಿ. ಇದೇನಪ್ಪ ಇದು? ಮಮ್ಮಿ, ಅಪ್ಪ, ಅಯ್ಯಯ್ಯೋ, ಅಯ್ಯೋ. ಎಷ್ಟು ಫನ್ನಿಯಾಗಿತ್ತು. ಪ್ಲೀಸ್ ಒನ್ಸ್ ಮೋರ್. ನಿನಗೆ ಓದೇ ಬರುತ್ತೆ. ಕಾಪಾಡಿ. ಎಲ್ಲಿದೆ? ಏನಾದ್ರೂ ಕ್ಲೂ ಸಿಗ್ಲಪ್ಪ? ಇದೇನು? ಸಿಕ್ಬಿಡ್ತು ಸಾಕ್ಷಿ. ಮೋಟೋ, ಚಿಂಗಂ ಸಾರ್, ಸ್ವಲ್ಪ ಇವನ್ನ ನೋಡ್ತೀರಾ? ಅಯ್ಯೋ, ಈ ಗಾಡಿಯಿಂದ ಗೊತ್ತಾಗಲ್ಲ. ನಾವು ಓಡಿಸಿನೇ ನೋಡ್ಬೇಕು. ಅಯ್ಯೋ ಪತ್ಲು, ಇದನ್ನ ಯಾವ ಗುಜರಿ ಅಂಗಡಿಯವನು ತೂಕಕ್ಕೆ ತಗೊಳಲ್ಲ ಕಣೋ. ಆದ್ರೆ ವ್ಯಾನ್ ಏನೋ ಹಳೇದು. ಇದರ ಸೀಟ್ಸ್ ಮೇಲೆ ಧೂಳಾದ್ರೂ ಬಿದ್ದಿರ್ಬೇಕಿತ್ತಲ್ವಾ? ಆದ್ರೆ ಇದರ ಸೀಟ್ಸ್ ಫುಲ್ ಕ್ಲೀನ್ ಆಗಿದೆ. ಯಾರೋ ಇದ್ರ ಮೇಲೆ ಕೂತಿರೋ ಹಾಗಿತ್ತು. ಸ್ಟೇರಿಂಗ್ ಫ್ಲೀ ಮೇಲಾದ್ರೂ ಡಸ್ಟ್ ಇರ್ಬೇಕಾಗಿತ್ತು, ಅದು ಕ್ಲೀನ್ ಆಗಿದೆಯಲ್ಲ. ಎಸ್ ಪತ್ಲು, ಇದ್ರರ್ಥ ಈ ವ್ಯಾನ್ ನ ಯಾರೋ ಯೂಸ್ ಮಾಡ್ತಾ ಇದಾರೆ ಅಂತ ಆಯ್ತು ಅಲ್ವಾ? ನಡಿ, ಈಗ ಒಳಗಡೆ ಹೋಗಿ ಕೂತ್ಕೊಂಡು ನೋಡೋಣ. ಬಹುಶಃ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಎಲ್ಲಿದೆ? ಕಮಾಂಡೋಸ್, ಒಂದು ಮೂಲೆ ಬಿಡದಂಗೆ ಹುಡುಕ್ಬೇಕು ನೀವೆಲ್ಲ. ಏನಾದ್ರೂ ಸುಳುವು ಸಿಕ್ಕೇ ಸಿಗುತ್ತೆ. ಏನ್ ಮಾಡ್ತಾ ಇದೀರಾ ಸರ್? ಅಯ್ಯೋ, ಏನಪ್ಪ ನೀನು?
ಅಯ್ಯಯ್ಯೋ ಬೀಳಿಸ್ಬಿಟ್ರು ನನ್ನ ನಿಮಗೂ ಇನ್ನೊಂದು ಸಾರಿ ಅಯ್ಯಮ್ಮ! ಮೋಟು, ಏನೋ ಮಾಡ್ತೀಯಾ? ಅಯ್ಯೋ ನನ್ ಸೊಂಟ ನನಗನ್ಸತ್ತೆ ಇದ್ರ ವ್ಯಾನಿನ್ ಕೀನೇ ಇದು ಅಯ್ಯೋ! ಮೋಟು ಬಂತು, ಏನಪ್ಪ ಅಯ್ಯೋ ಬಂದು ನಾವೆಲ್ಲ ಬಂದ್ಬಿಟ್ವಿ ಇದೇನೋ ಪ್ರಾಜೆಕ್ಟ್ ಎಕ್ಸ್ ನ ಲೊಕೇಶನ್ ಅಲ್ಲ ತಾನೆ? ಇದು ಯಾರಿದು ಇನ್ಸ್ಪೆಕ್ಟರ್ ಚಿಂಗಮ್. ಹಲೋ ಇನ್ಸ್ಪೆಕ್ಟರ್ ಚಿಂಗಮ್, ಹೌ ಆರ್ ಯು? ಅಲ್ಲ ಹೇಗ್ ಬಂದ್ರಿ ಇಲ್ಲಿಗೆ ಅಂತ ಒಂದು ಫೋನ್ ಮಾಡಿಲ್ಲ, ಮೆಸೇಜ್ ಹಾಕಿಲ್ಲ. ಅಯ್ಯೋ ಯಾರೋ ಸಣ್ಣ ಪುಟ್ಟ ಕಳ್ರು ನನ್ನ ಫೋನ್ ಕದ್ಬಿಡಿದ್ರ. ಅಷ್ಟಕ್ಕೂ ಈ ಜಾಗ ಅಂತೂ ಏನೇ ಹೇಳಿ ತುಂಬಾ ಒಳ್ಳೆ ಇಂಟೀರಿಯರ್ ಮಾಡ್ಬಿಟ್ಟಿದಾರ. ಅಯ್ಯೋ ಸ್ವಲ್ಪ ಈ ಕಡೆ ನೋಡಿ, ಇಲ್ಲಿನ ಸ್ಟ್ಯಾಚುಸ್ ಮತ್ತೆ ಪೇಂಟಿಂಗ್ಸ್ ತುಂಬಾ ಅದ್ಭುತವಾಗಿದೆ. ಮಿಸ್ಟರ್ ಚಿಂಗಮ್ ಅವರೇ ಯಾವಾಗ್ಲೂ ನೋಡ್ತಾನೆ ಇರ್ತೀರಲ್ಲ, ಇವತ್ತೇನಾದ್ರೂ ಸ್ಪೆಷಲ್ ಹೇಗೆ? ಚಿಂಗಮ್ ಸರ್ ಈ ತರ ಯಾಕೆ ಬಿಹೇವ್ ಮಾಡ್ತಾ ಇದಾರೆ? ಅಂದಾಗೆ ಇವರಿಬ್ರು ಯಾರು? ಇವರಿಬ್ರು ಮೋಟು ಪತ್ಲು ಅಂತ ಪುರ್ಪುರಿ ನಗರದ ಸ್ಟಾರ್ ಡಿಟೆಕ್ಟಿವ್ಸ್. ಮತ್ತೆ ಅವ್ರು ಬಂದಿರೋದು ನನ್ನ ಪ್ರೊಟೆಕ್ಷನ್ಗೋಸ್ಕರ. ಹೆಡ್ ಕ್ವಾರ್ಟರ್ ಅವರು ಕಮಾಂಡೋಸ್ ನ ಕಳ್ಸಿದ್ರ. ಓ ಗುಡ್ ಗುಡ್. ಹಲೋ ಮೋಟು ಪತ್ಲು ಅವರೇ, ನೈಸ್ ಮೀಟಿಂಗ್ ಯು. ಐ ಆಮ್ ಸೈಂಟಿಸ್ಟ್ ಆಚಾರ್ಯ. ಈ ಲ್ಯಾಬ್ ನ ಡಿಸೈನ್ ಮಾಡಿರೋದು ನಾನೇ. ಮೋಟು ಪತ್ಲು, ನೀವಿಬ್ರು ಆಚೆ ಹೋಗಿ ನಿಂತ್ಕೊಳ್ಳಿ. ಏನಾದ್ರೂ ತೊಂದರೆ ಬಂದ್ರೆ ಫೋನ್ ಮಾಡಿ ಆಯ್ತಾ? ಚಿಂಗಮ್ ಸಾರ್, ನಾವು 6 ಗಂಟೆವರೆಗೂ ನಿಮ್ ಜೊತೆನೆ ಇಲ್ಲೇ ಇರ್ತೀವಿ. ಅವ್ರೇನಾದ್ರೂ ಮತ್ತೆ ಬಂದ್ರೆ ನಮ್ಮ ಅವಶ್ಯಕತೆ ನಮಗೆ ಬೇಕಾಗತ್ತೆ. ಓಕೆ ಓಕೆ ಓಕೆ, ಆದ್ರೆ ನೀವು ಒಳಗಡೆ ಬರೋದಿಕ್ ಸಾಧ್ಯ ಇಲ್ಲ. ಓನ್ಲಿ ಮಾತ್ರ ನಾನು ಮತ್ತೆ ಮಿಸ್ಟರ್ ಆಚಾರ್ಯ ಅವ್ರು ಮಾತ್ರ ಹೋಗುದು. ಬನ್ನಿ ಸರ್. ಐ ಸ್ಕ್ಯಾನ್ ಡನ್. ಓಕೆ, ರೆಡಿ ಟು ಗೋ. ಲೆಟ್ಸ್ ಗೋ ಮಿಸ್ಟರ್ ಚಿಂಗಮ್. ಎಸ್ ಎಸ್ ಬನ್ನಿ. ಯಾಕೋ ಏನೋ ಸರಿ ಬರ್ತಾ ಇಲ್ವೇ? ಏನೋ ಎಡವಟ್ಟಿದೆ. ಎಸ್ ಮೋಟೋ, ಅವನು ನಕಲಿ ಚಿಂಗಮ್ಮ, ತಡಿ ಅವನ. ಬರೀ ಚಿಂಗಮ್ ಅಷ್ಟೇ ಅಲ್ಲ, ನಾವು ಕೂಡ ನಕಲಿನೇ. ಏನು? ಮೋಟೋ, ಇವರು ಅದೇ ಗುಂಡಾಗಳು ಚಿಂಗಮ್ ಸರ್ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಅವತ್ತು. ಹಿಡ್ಕೊಳ್ಳಿ ಅವ್ರನ್ನ. ನಮ್ಗೆ ಶಾಕ್ ಕೊಡ್ಸಿದ್ರಲ್ಲ, ಈಗ ನಿಮ್ಮ ಸರ್ದೆ. ಮೋಟೋ ಜಾಮ್. ಮಿಸ್ಟರ್ ಆಚಾರ್ಯ, ಇದು ಡೂಪ್ಲಿಕೇಟ್ ಚಿಂಗಮ್ಮು ಸರ್. ನನಗೂ ಗೊತ್ತು. ಇಲ್ಲಿ ಗೇಟ್ ತೆಗಿತಿದ್ದಾಗೆ ಇವನು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ನೋಡ್ದ. ನಾನಾಗ ಇವನ್ಗೆ ಕರಾಟೆ ಶಾಟ್ ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪಿಸ್ಬಿಟ್ಟೆ. ಕಾಲೇಜ್ ಡೇಸ್ ಅಲ್ಲಿ ಕಲ್ತಿದ್ ಕುಂಫು ಇವತ್ತು ಕೆಲ್ಸಕ್ಕೆ ಬಂತು. ನೀವೆಲ್ಲ ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ, ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ಬಾಯ್ ಬಾಯ್. ಇಲ್ಲಿದೆ ರೂಬೆಕ್ಸ್ ಕ್ಯೂಬ್. ಈಗಿದ್ರ ಸಹಾಯದಿಂದ ನಾನು ಮಿಸೈಲ್ ನ ಪಾಸ್ವರ್ಡ್ ಜನರೇಟ್ ಮಾಡಿ ಪೂರ್ತಿ ಕಾಂಟಿನೆಂಟ್ ನ ಬ್ಲಾಸ್ಟ್ ಮಾಡಬಲ್ಲೆ. ಆದ್ರೆ ಇದನ್ನ ಅಲ್ಲಿಂದ ತಗೊಳ್ಳೋದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ಖಂಡಿತ ಏನಾದ್ರೂ ಒಂದು ಟ್ರ್ಯಾಪ್ ಇದ್ದೇ ಇರುತ್ತೆ. ನಾನು ಮೊದಲು ಆ ಟ್ರ್ಯಾಪ್ ಏನು ಅಂತ ಹುಡುಕ್ಬೇಕು.
ಅಯ್ಯೋ ಮೋಟೋ ಇವನು ನಕಲಿ ಚಿಂಗಮ್ಮ, ಆದ್ರೆ ಇವನು ಮಿಸ್ಟರ್ ಫಾಕ್ಸ್ ಅಂತೂ ಅಲ್ಲ. ಏನು ಹಾಗಾದ್ರೆ ಯಾರೋ ಇವರು? ಈಗ್ಲೇ ಕಣ್ಣು ಹಿಡಿತೀನಿ ನೋಡ. ಸೈಂಟಿಸ್ಟ್ ಆಚಾರ್ಯನ? ಮಿಸ್ಟರ್ ಆಚಾರ್ಯ ಅವರೇ, ಎದ್ದೇಳಿ ಎದ್ದೇಳಿ. ಅಯ್ಯಯ್ಯಪ್ಪ, ಅಯ್ಯೋ ಅಯ್ಯಯ್ಯೋ, ಏನಾಗಿತ್ತು ನನಗೆ? ಇದೇನಿದು? ನಾನು ಇನ್ಸ್ಪೆಕ್ಟರ್ ಡ್ರೆಸ್ ನಲ್ಲಿ ಹೇಗೆ? ಏನಿದೆಲ್ಲ? ನೆನಪಾಯ್ತು. ನಾನು ಆಗ್ಲೇ ಈ ಕೊನೆ ಗೇಟ್ ನ ಓಪನ್ ಮಾಡಿದಾಗ ಯಾರೋ ನನಗೆ ಚೆನ್ನಾಗಿ ಹೊಡೆದು ನನ್ನ ಪ್ರಜ್ಞೆ ತಪ್ಪಿಸ್ಬಿಟ್ರು. ಅವನು ಮಾಸ್ಕ್ ಮತ್ತೆ ಡಿಸ್ಗೈಸ್ ಅಲ್ಲಿ ಮಾಸ್ಟರು. ಅವನು ಒಳಗೆ ಹೋಗಿದ್ದಾನೆ. ಡೋರ್ ಓಪನ್ ಮಾಡಿ. ಹೌದಾ? ಇದೇನಿದು? ಡೋರ್ ಒಳಗಡೆಯಿಂದ ಲಾಕ್ ಆಗ್ಬಿಟ್ಟಿದೆ. ಈಗ ಇದನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಈ ಡೋರ್ ಎಷ್ಟೊಂದು ಸ್ಟ್ರಾಂಗ್ ಅಂತಂದ್ರೆ ಮಿಸೈಲ್ ಇಂದ ಕೂಡ ಇದನ್ನ ತೆಗೆಯೋದಕ್ಕಾಗಲ್ಲ. ಡಾಕ್ಟರ್ ಆಚಾರ್ಯ, ನೀವು ಅಳಬೇಡಿ. ಇದೇನಿದು? ಇದು ನಮ್ಮ ಸ್ಪೆಷಲ್ ಬಿ ಗ್ಯಾಜೆಟ್ ಅಂತ. ನೋಡಿ ಆಚಾರ್ಯರೇ, ಇದು ಎಂತಹ ಗಟ್ಟಿಮುಟ್ಟಾದ ಡೋರನ್ನ ಚಿಟಿಕೆ ಹೊಡಿ ಎಷ್ಟರಲ್ಲಿ ಓಪನ್ ಮಾಡಿಬಿಡುತ್ತೆ. ಯಾವುದೇ ಟ್ರ್ಯಾಪ್ ಇಲ್ಲ ಇಲ್ಲಿ. ಇಷ್ಟು ಬೇಗ ಬಾಗ್ಲು ಓಪನ್ ಆಗೋಯ್ತು. ಈಗ ಈ ರೂಬಿಕ್ಸ್ ಕ್ಯೂಬ್ ನಂದಾಗೋದನ್ನ ಯಾರು ತಡೀತಾರೆ? ಮಿಸ್ಟರ್ ಫಾಕ್ಸ್, ನಿನ್ನಾಟ ಇಲ್ಲಿಗೆ ಮುಗ್ದೋಯ್ತು. ಡಿಟೆಕ್ಟಿವ್ ಮೋಟೋ ಪತ್ಲು, ದೂರನೇ ಇದ್ಬಿಡಿ. ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಚೆನ್ನಾಗಿರೋದಿಲ್ಲ. ಡಾಕ್ಟರ್ ಆಚಾರ್ಯ, 6 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ನಾನು ಸರಿಯಾಗಿ 6 ಗಂಟೆಗೆ ಮಿಸೈಲ್ ನ ಲಾಂಚ್ ಮಾಡ್ತೀನಿ. ಈಗ ನೀವು ಯಾರು ಏನು ಮಾಡಕ್ಕಾಗಲ್ಲ, ನನ್ನ ತಡೆಯೋದಕ್ಕೂ ಆಗಲ್ಲ. Watch India's largest kids library only on Jio Hotstar. Download the app now.